ಹಾಯ್ ಫ್ರೆಂಡ್ಸ್. ಒಂದಿನ ನಮ್ಮನೆ 4th ಫ್ಲೋರ್ ಬಾಡಿಗೆ ಇರೋ ಆಂಟಿ ನನ್ನನ್ನು ಅವ್ರ ಮನೆಗೆ ಕರೆದು ಅದನ್ನು ತೋರಿಸಿದ್ರು. ಹಬ್ಬ, ಯಾಕೆ ತೋರಿಸಿದ್ರಿ ಅಂತ ಕೇಳಿದ್ರೆ ನನಗೆ ಯಾಕೋ ನಿನಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ನೀನಾದರೆ ಮಾತ್ರ ಮಾಡಬಲ್ಲೆ ಅಂತ ಅನ್ನಿಸ್ತು. ಅದಕ್ಕೆ ನಿನಗೆ ತೋರಿಸ್ದೆ. ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ನನಗೆ ಗೊತ್ತು ಅಂತ ಹೇಳಿದ್ರು. ಚೆನ್ನಾಗಿ ಮಾಡ್ತೀಯ ಅಲ್ವಾ ಅಂತಂದಾಗ, ಓ ಖಂಡಿತ ತುಂಬ ಚೆನ್ನಾಗಿ ಮಾಡ್ತೀನಿ. ಆದರೂ ನೀವೇ ಹೇಳಿದ್ರಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ. ಖಂಡಿತವಾಗಿಯೂ ಮಾಡಿ ತೋರಿಸ್ತೀನಿ. ನೀವು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತೀರಾ ಅಂತ ಹೇಳಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಈ ಚಾನಲ್ನಲ್ಲಿ ಬರೋಲಿರೋ ಎಲ್ಲ ಕಥೆಗಳು, ಕಥೆಯಲ್ಲಿರೋ ಪಾತ್ರಗಳು ಮತ್ತು ಸನ್ನಿವೇಶಗಳು ಎಲ್ಲವೂ ಕಲ್ಪಿತ ಮಾತ್ರ. ಯಾರನ್ನು ಉದ್ದೇಶಿಸೋಗಳಲ್ಲ, ಕೇವಲ ಇನ್ಫಾರ್ಮೇಷನ್ ಮಾತ್ರ. ಇದನ್ನು ಎಲ್ಲರೂ ಗಮನಿಸಬೇಕು ಅಂತ ಕೊರಪೇನೆ. ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದ್ದೀರಾ? ಕಮೆಂಟ್ ಮಾಡಿ. ನಿಮ್ಮನ್ನು ಎಂಟರ್ಟೈನ್ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ಸುಶಾಂತ್. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸಕ್ಕಾಗಿ ಪ್ರಿಪೇರ್ ಆಗ್ತಾ ಮನೆಯಲ್ಲೇ ಇದ್ದೀನಿ. ನಮಗೆ ಒಂದು 4 ಫ್ಲೋರ್ ಇರೋ ಸ್ವಂತ ಮನೆ ಇದೆ ಸಿಟಿನಲ್ಲಿ. ನಮ್ಮ ಮನೆಯಲ್ಲಿ ಒಂದು 2 ಫ್ಲೋರ್ಗಳಲ್ಲಿ ಫ್ಯಾಮಿಲಿಗಳಿದ್ದಾರೆ. ಹಾಗೇನೆ ಒಂದು ಪೆಂಟ್ ಹೌಸ್ ಇದೆ. ಪೆಂಟ್ ಹೌಸ್ ಅಂದರೆ ಪೂರ್ತಿ ಟಾಪ್ ಫ್ಲೋರಲ್ಲಿ ಒಂದು ಹೌಸ್ ಇದೆ. ಆ ಪೆಂಟ್ ಹೌಸ್ಗೆ ಹೊಸದಾಗಿ ಒಂದು ಫ್ಯಾಮಿಲಿ ಬಂದಿದೆ. ಅವರಿಗೆ ಹೊಸದಾಗಿ ಮದುವೆ ಆಗಿದೆ. ಹಾಗೆ ನಮ್ಮ ಮನೆ ಮೇಲೆ ಬೆಲಂತಿಸ್ತಿಗೆ ಬಾಡಿಗೆ ಬಂದ ಆಂಟಿ ತುಂಬ ಸುಂದರವಾಗಿದ್ದಾರೆ. ನೋಡೋದಕ್ಕೆ ಸಿನಿಮಾ ಹೀರೋಯಿನ್ ಥರ ಅಂತ ಅನ್ಕೊಳ್ಳಿ. ಅವರ ಗಂಡ ಯಾವುದೋ ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಅವರು ಪ್ರತಿದಿನ ಆಫೀಸ್ಗೆ ಹೋದ ತಕ್ಷಣ ಆಂಟಿ ಪಾಪ ಒಬ್ಬರೇ ಒಂಟಿಯಾಗಿರ್ತಾರೆ. ಪಾಪ ಅವರ ಬೋರ್ ಫೀಲ್ ಆಗ್ತಾರೆ ಅಂತ ಅನ್ಕೊಂಡೆ. ನಮ್ಮನೇಲಿ ಅಮ್ಮ, ಅಪ್ಪ, ನಾನು ಮತ್ತು ನಮ್ಮ ತಂಗಿ ಇದ್ದೀವಿ. ನಮ್ಮ ತಂಗಿ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ಇನ್ನೇ ಚಿಕ್ಕವಳು. ಅಮ್ಮ ಮನೆಯಲ್ಲೇ ಇರ್ತಾರೆ, ಹೌಸ್ ವೈಫ್. ನನಗಿಂತ ನನ್ನ ತಂಗಿ ಒಂದು 8 ವರ್ಷ ಚಿಕ್ಕವಳು. ನಾನು ಹುಟ್ಟಿದ ಮೇಲೆ ತುಂಬ ದಿನ ನನ್ನೊಬ್ಬನನ್ನೇ ಮುದ್ದಾಗಿ ಬೆಳೆಸಿದ್ರು. ಆಮೇಲೆ ಒಂದು 8 ವರ್ಷದ ನಂತರ ನನ್ನ ತಂಗಿ ಹುಟ್ಟಿದ್ಲು. ತುಂಬ ಲೇಟ್ ಮಾಡಿದ್ದಾರೆ ನಮ್ಮ ಡ್ಯಾಡಿ. ಆಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿ ಹುಟ್ಟಿದ್ಲು ಅಂಥೇಳಿ ತಂಗಿನ ಕೂಡ ತುಂಬ ಮುದ್ದಾಗಿ ಬೆಳೆಸಿದ್ರು. ನನಗೂ ಕೂಡ ನನ್ನ ತಂಗಿ ಅಂದರೆ ತುಂಬ ಇಷ್ಟ ಕಂಡ್ರೆ. ಸ್ಕೂಲ್ ಮತ್ತು ಕಾಲೇಜ್ನಾಗೆ ಸೇರಿ ನನಗೆ 2-3 ಕ್ಲೋಸ್ ಫ್ರೆಂಡ್ಸ್ ಇದ್ರು. ಅವರು ಈಗಲೂ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ. ಹಳೆ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ. ಆದರೆ ಈ ದಿನಗಳಲ್ಲಿ ಈ ಓದಿನ ನಡುವೆ ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ. ನನಗೆ ಸಿಗೋದೇ ಇಲ್ಲ ಅಂತಾರೆ. ನನ್ನ ಫ್ರೆಂಡ್ಸ್ ಆಗಲಿ ನಾನಾಗಲಿ ತುಂಬ ಬ್ಯುಸಿಯಾಗಿದ್ದೀವಿ. ಆದರೆ ನಮ್ಮ ನಡುವಿನ ಫ್ರೆಂಡ್ಶಿಪ್ ಮಾತ್ರ ಕಡಿಮೆ ಆಗಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಿನಲ್ಲಿ ಇದ್ದು ಓದ್ತಾ ಇದ್ದಾರೆ. ನಾನು ಒಬ್ಬನೇ ನಮ್ಮ ಟೌನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಮನೆಯಲ್ಲೇ ಇದ್ಕೊಂಡು ಕೆಲಸಕ್ಕಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀನಿ. ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಹಾಗೆ ತುಂಬ ದಿನಗಳ ನಂತರ ನನ್ನ ಫ್ರೆಂಡ್ಸನ್ನು ಒಂದು ದಿನ ಭೇಟಿಯಾದೆ ನಾನು. ಅವರು ರಜೆಗಾಗಿ ಊರಿಗೆ ಬಂದಿದ್ರು. ಅದೇ ಸಮಯದಲ್ಲಿ ಅವರನ್ನು ನನ್ನ ಮನೆ ಕರ್ಕೊಂಡು ಬಂದೆ. ಯಾಕಂದರೆ ಪೆಂಟ್ ಹೌಸ್ ಖಾಲಿ ಇತ್ತು. ಪೆಂಟ್ ಹೌಸ್ ಅಂದರೆ ಪೂರ್ತಿ ಟಾಪ್ ಫ್ಲೋರಲ್ಲಿರೋ ಒಂದು ಮನೆ. ಹಾಗೆ ನನ್ನ ಫ್ರೆಂಡ್ ಜೊತೆ ಆ ದಿನ ನಾವು ಪಾರ್ಟಿ ಮಾಡಿದ್ವಿ. ಮನೆ ಖಾಲಿ ಇತ್ತಲ್ಲ, ಖಾಲಿ ಮನೇಲಿ ಪಾರ್ಟಿ ಮಾಡೋ ಮಜಾನೇ ಬೇರೆ. ಅವ್ರ ಮಾತಲ್ಲಿ ಈ ರೂಮ್ ಖಾಲಿ ಇದೆಯಾ ಅಂತ ಕೇಳಿದ್ರು. ಹೌದು, ಒಂದು 2-3 ತಿಂಗಳಿಂದ ಖಾಲಿ ಇದೆ. ಮುಂಚೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಓದೋದಕ್ಕೆ, ಮಲ್ಕೊಳ್ಳೋದಕ್ಕೆ. ಆಮೇಲೆ ಈಗ ಮಾತ್ರ ಖಾಲಿ ಇದೆ ಅಂತ ಹೇಳಿದೆ. ನನ್ನ ಫ್ರೆಂಡ್ಸ್ಗಳಲ್ಲಿ ಒಬ್ಬ ಫ್ರೆಂಡ್ ಕೇಳ್ದ, ನನಗೆ ಗೊತ್ತಿರೋರಿಗೆ ಬಾಡಿಗೆ ಮನೆ ಬಗ್ಗೆ ಕೇಳ್ತಾ ಇದ್ದಾರೆ, ಬಾಡಿಗೆ ಮನೆ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ ಅಂತಂದ. ಸರಿ ನೀನು ಹೇಳು ಅಂತ ಹೇಳ್ದೆ. ಆಮೇಲೆ ಅವನು ಹೋದ ನಂತರ ನೆಕ್ಸ್ಟ್ ದಿನ ಅವ್ರಿಗೆ ಹೇಳದ್ನಂತೆ ಮನೆ ಬಾಡಿಗೆ ಇದೆ ಅಂತ. ಅವರು ಒಂದಿನ ಬಂದು ನಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡಿ ಬಾಡಿಗೆ ಫಿಕ್ಸ್ ಮಾಡ್ಕೊಂಡು ಹೋದರು. ಅವನು ತಿಳಿದವ್ರಿಗೆ ಹೇಳೋದು, ಅವ್ರು ಬಂದು ಮಾತಾಡೋದು, ಬಾಡಿಗೆ ಫಿಕ್ಸ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳೋದು, ಇದೇ ಆಗ್ತಾ ಇತ್ತು. ಇದೆಲ್ಲ ನಡೆದು ಹೋಯ್ತು. ಅವ್ರ ಮನೆಗೆ ಬರೋ ದಿನ ಬಂತು. ಆಮೇಲೆ ಒಂದು 2 ದಿನಕ್ಕೆ ಅವರು ಬಾಡಿಗೆಗೆ ನಮ್ಮ ಮನೆಗೆ ಬಂದರು. ಆಗ ಅವರು ಸಾಮಾನುಗಳನ್ನೆಲ್ಲ ಮೇಲೆ ತಗೊಂಡು ಹೋಗುವಾಗ ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳಿದ್ರು. ನಾನು ಕೂಡ ಪಾಪ ಅವರಿಬ್ಬರೇ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ ಅಂತ ಹೆಲ್ಪ್ ಮಾಡೋದಕ್ಕೆ ಹೋದೆ. ಪಾಪ ಹೊಸದಾಗಿ ಮದುವೆ ಆದ ಗಂಡ ಹೆಂಡ್ತಿ ಅಲ್ವಾ. ಹೋಗಿ ನಾನು ಕೂಡ ಸಾಮಾನುಗಳನ್ನು
ಮದುವೆಯ ತಕ್ಷಣ ಅಂಕಲ್ ಅಂತೀವಿ ಅಲ್ವಾ, ಆದ್ರೆ ಅವರೇನು ತುಂಬಾ ವಯಸ್ಸಾದವ್ರೇನಲ್ಲಪ್ಪ. ಅವತ್ತಿಂದ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಈ ಹುಡುಗ ತುಂಬಾ ಒಳ್ಳೆಯವನು, ನಮಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಪ್ರತಿ ಸಾರಿ ನೆನಪಿಸ್ಕೊಳ್ತಾ ಇದ್ರು. ನಾನು ಕೂಡ ಅವ್ರ ಜೊತೆ ತುಂಬಾ ಚೆನ್ನಾಗಿ ಬೆರೀತಾ ಇದ್ದೆ. ಯಾವಾಗ್ಲಾದ್ರೂ ಫ್ರೀ ಟೈಮ್ ಸಿಕ್ಕರೆ ಬಾಡಿಗೆಗಿರೋ ಆಂಟಿ ಕೆಳಗಡೆ ಬಂದು ಮಮ್ಮಿ ಜೊತೆ ಮಾತಾಡ್ತಾ ಇದ್ರು. ಅವ್ರು ಬಂದಾಗ್ಲೂ ನಾನು ಅಷ್ಟಾಗಿ ಗಮನಿಸ್ತಾ ಇರಲಿಲ್ಲ. ಆಗ ಮನೇಲಿದ್ರೆ ಅವರು ನನ್ನ ಜೊತೆಗೂ ಮಾತಾಡ್ತಾ ಇದ್ರು. ನಾನು ಕೂಡ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅದರಲ್ಲೇನಿದೆ ಅಲ್ವಾ, ಮುಂದೆ ಓದಿ ಕತೆ ಚೆನ್ನಾಗಿದೆ. ಹಾಗೆ ನಮ್ಮ ನಡುವೆ ಪರಿಚಯ ಸ್ವಲ್ಪ ಹೆಚ್ಚಾಗಿ ಮಾತಾಡ್ಕೊಳ್ಳೋದು, ಬೆರೆಯೋದು ಹೀಗೆ. ಒಂದಿನ ನಮ್ಮ ಮಮ್ಮಿ ಅವ್ರ ಮನೇಲಿಲ್ದಿದ್ದಾಗ, ಅಂದರೆ ನಮ್ಮ ತಾಯಿ ಮನೇಲಿದ್ದಿದ್ದಾಗ ನಾನು ಒಬ್ಬನೇ ವರ್ಕ್ ಮಾಡ್ಕೊಳ್ತಾ ಓದ್ಕೊಂಡು ಕೂತಿದ್ದೆ. ಅದೇ ಸಮಯದಲ್ಲಿ ಮೇಲೆ ಬಾಡಿಗೆ ಇರೋ ಆಂಟಿ ಕೆಳಗಡೆ ಬಂದರು ನಮ್ಮ ಮನೆಗೆ. ಅಂಕಲ್ ಕೆಲ್ಸಕ್ಕೆ ಹೋಗಿದ್ರು, ನಾನು ಒಬ್ಬನೇ ಇದ್ದೆ. ನಮಗಿರೋ ಪರಿಚಯದಿಂದ ಆಂಟಿ ಸಂಕೋಚ ಪಡೆದೆ ನಮ್ಮಿಬ್ಬರ ನಡುವೆ ನಡೆಯಬಾರದ ಒಂದು ಆ ಘಟನೆ ನಡೆದೋಯ್ತು ಫ್ರೆಂಡ್ಸ್. ಮೇಲೆ ಬಾಡಿಗೆ ಇರೋ ಆಂಟಿ ಕೆಳಗೆ ಬಂದು ನನ್ನನ್ನು ಕರೆದ್ರು. ನಾನು ತಕ್ಷಣ ಮನೆಯಿಂದ ಹೊರಗೆ ಬಂದು, ಹೇಳಿ ಆಂಟಿ, ಯಾಕೆ ಬಂದ್ರಿ ಅಂತ ಕೇಳಿದೆ. ಏನೂ ಇಲ್ಲ, ನೀನು ಒಂದ್ಸಲ ಮೇಲ್ ಬಂದರೆ ನಿನಗೆ ಒಂದು ತೋರಿಸ್ತೀನಿ, ಬರ್ತೀಯಾ ಅಂದರು. ಅಯ್ಯೋ ಆಂಟಿ, ಅಷ್ಟೊಂದು ಕೇಳಬೇಕಾ, ಖಂಡಿತ ಬರ್ತೀನಿ ಅಂತ ಹೇಳಿದೆ. ನನಗೇನೋ ಒಂಥರ ಎಕ್ಸ್ಪೆಕ್ಟೇಷನ್. ಮತ್ತೆ ಇನ್ಯಾರಿಗೆ ಕಾಯ್ತಾ ಇದೆಯಾ ಅಂದರು. ನೀವು ನಡೀರಿ, ನಾನು ಬರ್ತೀನಿ ಅಂತ ಹೇಳಿದೆ. ನನಗೇನೋ ತೋರಿಸ್ತಾರೆ ಅಂತನೂ ಉತ್ಸಾಹ. ಆಂಟಿ ಮೇಲೆ ಹೋದ್ರು. ಒಂದು 5 ನಿಮಿಷದ ನಂತರ ನಾನು ಬರ್ತೀನಿ ಅಂತ ಹೇಳಿದ್ದೆ. ನಾನೊಂದು 5 ನಿಮಿಷ ಅಂತೇಳಿ ಒಂದು 10 ನಿಮಿಷ ಲೇಟಾಗಿ ಹೋದೆ. ಆಂಟಿ ನೋಡಿ ಸೋಫಾದ ಮೇಲೆ ಹಾಗೆ ಮಲ್ಕೊಂಡಿದ್ರು. ನಾನು ಹೋಗಿ ಡೋರ್ ತೆಗೆದೆ. ಒಳಗಿನಿಂದ ಚಿಲ್ಕ ಹಾಕಿರಲಿಲ್ಲ. ನಾನು ಬರ್ತೀನಿ ಅಂತ ಗೊತ್ತಿತ್ತು, ಹಾಗಾಗಿ ಚಿಲ್ಕ ಹಾಕಿಲ್ಲ ಅನ್ಸುತ್ತೆ. ಅವ್ರ ಮನೇಲೂ ಯಾರೂ ಇರಲಿಲ್ಲ, ನಮ್ಮ ಮನೇಲಿ ಯಾರೂ ಇರಲಿಲ್ಲ. ನಾನು ಸಡನ್ ಆಗಿ ಡೋರ್ ತೆಗೆದು ಮುಂದಕ್ಕೆ ತಳ್ದೆ. ಓಪನ್ ಆಯಿತು. ಎದುರಿಗೆ ಆಂಟಿ ಸೋಫಾದ ಮೇಲೆ ಅಂಗಾತ ಮಲಗಿದ್ರು. ತಕ್ಷಣ ಡೋರ್ ಓಪನ್ ಆದ್ಮೇಲೆ ಮತ್ತೆ ಡೋರ್ ಬಡ್ದೆ, ಆದ್ರೂ ಹೇಳಿಲ್ಲ. ಗಟ್ಟಿಯಾಗಿ ಆಂಟಿ ಅಂತ ಕರೆದೆ. ಆಗ ಅವರು ಧಬಕ್ಕನೆ ಎದ್ದು ಕೂತ್ರು. ಬಂದ, ಇಷ್ಟೊಂದು ಹೊತ್ತಾ? ತುಂಬಾ ಹೊತ್ತು ನೋಡಿ ಹೀಗೆ ಒರಕೊಂಡೆ, ನನಗೆ ನಿದ್ರೆ ಬಂದಂತಿದೆ ಅಂತ ಹೇಳಿದ್ರು. ಸರಿ ಬಿಡು, ಒಳಗಡೆ ಬಾ ಅಂತಂದ್ರು. ತಕ್ಷಣ ನಾನು ಒಳಗಡೆ ಹೋದೆ. ನನಗೆ ತುಂಬಾ ಕಾತುರ. ಆಂಟಿ ಸೋಫಾ ಪಕ್ಕದಲ್ಲಿ ಹೀಗೆ ಕೂತ್ಕೋ, ನಾನು ಈಗಲೇ ಬರ್ತೀನಿ ಅಂತಂದ್ರು. ಆಗ ಹೇಳು, ನೀನೇನು ತಗೊಂಡ್ಯಾ, ಟೀ, ಕಾಫಿ ಅಥವಾ ಕೂಲ್ ಡ್ರಿಂಕ್ ಏನಾದರೂ ತಗೊಂಡು ಬರಲಾ ಅಂತಂದ್ರು. ನನಗೆ ನೋಡೋ ಉತ್ಸಾಹ ಬೇರೆ ಜಾಸ್ತಿ ಇತ್ತು, ಕಾತರ ಜಾಸ್ತಿ ಇತ್ತು. ಅದೇನು ಬೇಡ, ನಾನೇನಾದರೂ ನಿಮ್ಮ ಸಂಬಂಧಿ ಅಂತೆ ಬಂದಿದ್ದೀನಾ, ನಿಮ್ಮ ರಿಲೇಷನ್ನ, ನೀವು ನನಗೆ ಅಷ್ಟೊಂದು ಮರ್ಯಾದೆ ಮಾಡ್ತಾ ಇದ್ದೀರಾ ಅಂದೆ. ಅಯ್ಯೋ, ಸಂಬಂಧಿಗಳು ಬಂದರೆ ಮಾತ್ರ ಮಾಡ್ತಾರಾ, ಮರ್ಯಾದೆ ಯಾರಿಗಾದ್ರೂ ಮಾಡ್ತಾರೆ, ನೀನು ಹೇಳು ನಿನಗೇನು ಬೇಕು ಅಂತಂದ್ರು. ನನಗೆ ಈಗೇನು ಬೇಡ, ಈಗ ತಾನೇ ಕಾಫಿ ಕುಡ್ಕೊಂಡೆ ಅಂತಂದೆ. ಸರಿ, ಕಾಫಿ ಕುಡಿದ್ರೆ ಆಯಿತು, ಮತ್ತೇನಾದರೂ ತಿಂತ್ಯಾ ಅಂದರು. ನನಗೆ ಬೇರೆ ಏನೋ ತಿನ್ನೋ ಆಸೆ ಇತ್ತು. ಆಗ ನಾನು ಬೇಡ ಅಂತಂದೆ. ನೀವು ಅಷ್ಟೊಂದು ಕೇಳಿದ್ರೆ ಬೇಡ ಅಂತೀನ, ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅಂತಂದೆ. ಆದರೂ ನೀವು ನನಗೇನೋ ತೋರಿಸ್ತೀನಿ ಅಂತಂದಿದ್ರಿ ಅಂತ ಆಂಟಿಗೆ ನೆನಪಿಸ್ದೆ. ಅಬ್ಬಾ, ಹುಡುಗ ಚೆನ್ನಾಗಿ ನೆನಪಿಟ್ಟಿದ್ದಾನೆ ಅಂತ ಅನ್ಕೊಂಡೆ ಅಂತಂದ್ರು ಆಂಟಿ. ಅಯ್ಯೋ, ಹೀಗಂತೀರಾ? ತೋರ್ಸೋಕ್ಕಾಗಿ ಅಲ್ವಾ ನನ್ನನ್ನು ಕಳಿಸಿದ್ದು, ನಾನು ಕೂಡ ಅದಕ್ಕಾಗಿ ಅಲ್ವಾ ಮೇಲ್ ಬಂದಿದ್ದು ಅಂತಂದೆ. ಹುಡುಗ ಬಹಳ ಗಟ್ಟಿಗನೆ ಅಂತ ನಕ್ರು ಆಂಟಿ. ಆಗ ನಾನು ನಿಮ್ಮ ಫ್ಯಾನ್ ಆಂಟಿ, ನೀವು ಕೂಡ ಚೆನ್ನಾಗಿ ಚುರುಕಾಗಿ ಮಾತಾಡ್ತೀರಾ ಅಂತಂದೆ. ಆಗವರು, ಹೌದು, ನನಗೆ ಹೀಗೆ ತಮಾಷೆಯಾಗಿ ಮಾತಾಡೋದು ಅಂದರೆ ತುಂಬ ಇಷ್ಟ, ಅದಕ್ಕೆ ಹೀಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಪರವಾಗಿಲ್ಲ ಆಂಟಿ, ನನ್ನ ಹತ್ರ ಹೇಗೆ ಬೇಕಾದರೂ ಮಾತಾಡ್ಬೋದು ಅಂತ ಹೇಳಿದೆ ನಾನು. ಆಗ ನೀನು ನನ್ನನ್ನು ಆಂಟಿ ಅನ್ನೋದು ನನಗೆ ಇಷ್ಟ ಇಲ್ಲ, ನನಗೆ ಅಷ್ಟೇನು ವಯಸ್ಸು ಆಗಿಲ್ಲ, ನಾನಿನ್ನ ಚಿಕ್ಕವಳು, ನಿನಗೂ ನನಗೂ ವಯಸ್ಸಿನ ವ್ಯತ್ಯಾಸ ಅಷ್ಟೇನೂ ಇಲ್ಲ ಅಂತಂದರು. ಸಾರಿ, ನೀವು ಮೊದಲೇ ಹೇಳಿದ್ರಿ, ಆದರೆ ನಾನು ಮರ್ತು ಹೋಗಿದ್ದೆ, ಅಭ್ಯಾಸ ಬಲದಿಂದ ಬಂತು, ಮದುವೆ ಆಗಿಲ್ವಲ್ವಾ, ನನಗೆ ಹಾಗೇನೇ ಇರುತ್ತೆ ಅಂತ ಹೇಳಿದೆ. ಮದುವೆ ಆದರೂ ಯಾರನ್ನೇ ನೋಡಿದ್ರು ಆಂಟಿ ಅಂತ ಕರೆಯೋದು ರೂಢಿಯಾಗಿ ಹೋಗಿದೆ ಅಷ್ಟೇ ಅಂತ ಹೇಳಿದೆ. ಅದಕ್ಕೆ ಹಾಗೆ ಕರೆದೆ, ತಪ್ಪು ತಿಳ್ಕೊಬೇಡಿ ಅಂತಂದೆ. ಈ ಆಂಟಿ ಗೀಟಿಗಳು ನನಗಿಷ್ಟ ಇಲ್ಲ ಅಂತಂದ್ರು. ಸರಿ ಬಿಡಿ, ಆಂಟಿ ಅನ್ನಲ್ಲ ಅಂತಂದೆ. ನೀನು ನನ್ನನ್ನು ಏಕವಚನದಲ್ಲೇ ಕರಿಬಹುದು ಅಂತಂದ್ರು. ಆಗ ನನಗೆ ಸರಿ ಅನ್ಸಿ ಸರಿ ಅಂತಂದೆ, ಯಾಕಂದ್ರೆ ಒಬ್ಬ ಫ್ರೆಂಡ್ ಥರ ಮಾತಾಡ್ಬೋದು ಅಂತ ಅವ್ರು ಹಾಗೆ ಹೇಳಿದ್ರು. ಸರಿ ಇರು, ತೋರಿಸ್ತೀನಿ ಅಂತ ಹೇಳಿದ್ರು. ನನಗೆ ಫುಲ್ಲು ಖುಷಿ. ಬಾ, ಇಲ್ಲಿ ಬೆಡ್ರೂಮಲ್ಲಿ ಒಳಗಡೆ ಬಂದರೆ ತೋರಿಸ್ತೀನಿ ಅಂತಂದ್ರು.
ಹೌದಾ ಅಂತ ಒಂದ್ಸಲ ಶಾಕ್ ಆದೆ. ಆದ್ರೆ ಮತ್ತೆ ಏನೋ ತೋರಿಸ್ತಾರೆ ಅಂತ ಯೋಚನೆಯಲ್ಲಿ ಬಿದ್ದೆ. ಆದ್ರೆ ಆಂಟಿ ಯೋಚನೆನ ಬಿಟ್ಟು ನನ್ ಜೊತೆ ಬಾ ತೋರಿಸ್ತೀನಿ, ಇವಾಗ ತಿನ್ನು ಅಂದ್ರೆ ತಿಂದಿಲ್ಲ ಅಲ್ವಾ, ಅದನ್ನ ನೋಡಿದ್ಮೇಲೆ ನೀನು ಸುಮ್ಮನೆ ಇರೋದಿಲ್ಲ, ಮಾಡಿದ್ಮೇಲೆ ಸುಸ್ತಾಗೋಗ್ಬಿಡ್ತೀಯ, ಆಗ ನೀನೇ ಬಂದು ನಾನು ಬೇಡ ಅಂತಂದ್ರು ತಿಂತೀನಿ ಅಂತೀಯಾ ಅಂತಂದ್ರು. ನನಗೆ ಒಳಗಡೆನೇ ಖುಷಿ. ಬಾ ನನ್ನ ಜೊತೆ ಒಳಗಡೆ ತೋರಿಸ್ತೀನಿ ಅಂತಂದ್ರು. ಸರಿ ನಡೀರಿ, ನೀವು ಅಷ್ಟೊಂದು ಕೇಳ್ತಾ ಇದ್ದೀರಾ, ನಾನು ಬರ್ದೇ ಇರ್ತೀನಾ, ನನಗೂ ಏನೋ ತೋರಿಸ್ತೀನಿ ಅಂತಂದಿದ್ರಲ್ಲ ಅಂತ ನಾನು ನೋಡೋಕೆ ಕುತೂಹಲ ಇದೆ ಅಂತ ಹೇಳ್ದೆ. ಯಾರಿಗೆ ತಾನೇ ಇರಲ್ಲ ಹೇಳಿ ಕುತೂಹಲ? ಹಾ ಇರುತ್ತೆ, ಯಾಕಿರಬಾರ್ದು, ನಿನ್ನ ವಯಸ್ಸು ಅಂತದ್ದು ಅಂತ ನಗುತ್ತಾ ಹೇಳಿದ್ರು. ಅವ್ರು ನನ್ನ ಹತ್ತಿರ ತುಂಬ ಫ್ರೆಂಡ್ಲಿ ಆಗಿರೋದ್ರಿಂದ ಅಷ್ಟು ಫ್ರೀಯಾಗಿ ಮಾತಾಡ್ತಾ ಇದ್ರು. ಆಂಟಿ ಒಳಗಡೆ ಹೋದ್ರು, ನಾನು ಕೂಡ ಅವ್ರ ಹಿಂದೇನೆ ಹಗೂರವಾಗಿ ಒಳಗಡೆ ಹೋದೆ. ಆಗ ಒಳಗಡೆ ಹೋಗ್ತಾ ಇದ್ದಂತೆ ನನಗೆ ಆಶ್ಚರ್ಯ ಆಯ್ತು ಕಣ್ರಿ. ಇಬ್ರು ಒಳಗಡೆ ಹೋಗಿ ಕೂತ್ಕೊಂಡ್ವಿ, ಆದ್ರೆ ಅವ್ರು ನನಗಿನ್ನೂ ಏನೂ ತೋರಿಸ್ತಾನೆ ಇರಲಿಲ್ಲ. ನಾನು ಕಾಯ್ತಾನೇ ಇದ್ದೆ. ಅಷ್ಟರಲ್ಲಿ ನಾನು ಆ ರೂಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಬೆಡ್ರೂಮನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅವ್ರು ಎಷ್ಟು ಸುಂದರವಾಗಿದ್ದಾರೋ, ಬೆಡ್ರೂಮ್ ಕೂಡ ಅಷ್ಟೇ ಸುಂದರವಾಗಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಅಲಂಕಾರವನ್ನು ಮಾಡಿದ್ರು. ರೂಮ್ ನೋಡಿದ್ಮೇಲೆ ವಾವ್ ಅಂತ ಅನ್ನಿಸ್ತು. ಒಳಗಡೆ ಹೋಗ್ತಾ ಇದ್ದಂತೆ ಆ ವೈಬ್ ಚೇಂಜ್ ಆಯಿತು. ನಾನು ಆ ರೂಮ್ ಅಟ್ಮಾಸ್ಫಿಯರನ್ನು ನಾನು ಆನಂದಿಸ್ತಾ ಇದ್ದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟರಲ್ಲಿ ಆಂಟಿ, ಸುಶಾಂತ್ ಏನು ಯೋಚನೆ ಮಾಡ್ತಾ ಇದ್ಯಾ ಅಂತಂದ್ರು. ಏನೂ ಇಲ್ಲ, ಒಳಗಡೆ ಅಂತೂ ಕರೆದ್ರಿ, ಆದರೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಅಂಥೇಳಿ ನಾನು ಕೂಡ ಸೈಲೆಂಟ್ ಆಗಿದ್ದೆ ಅಂತ ಅಂದೆ. ಆಗ ನೀನು ಒಳಗಡೆ ಬಂದಮೇಲೆ ಏನು ಅನ್ನಿಸ್ತು ಅಂತ ಕೇಳಿದ್ರು. ಹೀಗೆ ಅಂದರೆ ನಾನು ಹಾಲ್ನಲ್ಲಿ ಇರಬೇಕಾದ್ರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಮುಜುಗರ ಅನ್ನಿಸ್ಲಿಲ್ಲ, ಆದರೆ ಈಗ ಒಳಗಡೆ ಏನೋ ಒಂಥರ ದಡ ದಡ ಡವ ಡವ ಶುರುವಾಗಿದೆ ಅಂತಂದೆ. ಯಾಕೆ ಅಂತ ಕೇಳಿದ್ರು. ಏನೋ ಗೊತ್ತಿಲ್ಲ, ಹಾಗನ್ನಿಸ್ತು ಅಂತ ಹೇಳಿದೆ. ನೀನು ಯಾಕೆ ಹಾಗನ್ನಿಸ್ತಾ ಇದೆ ಸುಶಾಂತ್ ಅಂತ ಕೇಳಿದಾಗ ಆಗ ನಾನು ಹೇಳಿದೆ, ನಿಮ್ಮ ಬೆಡ್ರೂಮಲ್ಲಿ ಒಳ್ಳೆ ಸುಗಂಧದ ವಾಸನೆ ಇದೆ, ಪರ್ಫ್ಯೂಮ್ ವಾಸನೆ ಇದೆ, ಅಲಂಕಾರ ಕೂಡ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಇವೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಒಳಗಡೆ ಬಂದಮೇಲೆ ಆ ವೈಬ್ ಮತ್ತು ಮೂಡೇ ಬದಲಾಗೋಯ್ತು ಅಂತ ಹೇಳಿದೆ. ಅಂದಾಗೆ ನೀವು ತೋರಿಸ್ತೀನಿ ಅಂದಿದ್ದು ಇನ್ನೂ ತೋರಿಸೇ ಇಲ್ಲ ಅಂತ ಹೇಳಿದಾಗ, ಏನೂ ಇಲ್ಲ ಬಿಡು ಸುಶಾಂತ್, ತೋರಿಸ್ತೀನಿ, ಅವಸರ ಪಡಬೇಡ ಅಂಥೇಳಿ ಬೆಡ್ ಮೇಲೆ ಹತ್ತಿದ್ರು. ನನ್ನನ್ನು ಕೂಡ ಬೆಡ್ ಮೇಲೆ ಹತ್ತು ಅಂತಂದ್ರು. ನಾನು ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದೆ. ಹಾಗೆ ಹೇಳಿದ ತಕ್ಷಣ ನಾನು ಒಂದು ಸ್ವಲ್ಪ ಮುಜುಗರ ಪಟ್ಟುಕೊಳ್ಳುತ್ತಾ ಮೇಲೆ ಹತ್ತಿದೆ ಬೆಡ್ ಮೇಲೆ. ಆಮೇಲೆ ಅವ್ರು ನನ್ನ ಒಂದ್ಸಲ ಎತ್ಕೊಂಡು ಮೇಲೆ ಹತ್ತು ಅಂತಂದ್ರು. ನಾನಾ ಅಂತಂದಾಗ, ಯಾಕೆ ಯೋಚನೆ ಮಾಡ್ತಿದ್ಯಾ, ಇಲ್ಲಿ ಯಾರು ಇಲ್ವಲ್ಲ, ಒಂದ್ಸಲ ಎತ್ಕೊಂಡು ಮೇಲೆ ಎತ್ತು ಅಂದ್ರು. ನಾನು ಸರಿ ಅಂಥೇಳಿ ಅವ್ರನ್ನ ಎತ್ಕೊಂಡೆ. ಆದರೆ ಕೂಡಲೇ ಅವರು ಸಾಕು ಬಿಡು ಕೆಳಗಿಳಿಸು ಅಂತಂದ್ರು. ಆಮೇಲೆ ಈಗ ನೀನು ಕೆಲಸ ಶುರು ಮಾಡು ಅಂತಂದ್ರು. ಆಮೇಲೆ ತೋರಿಸ್ತೀನಿ ಅಂದಿದ್ದನ್ನು ತೋರಿಸ್ತಾ, ಈಗ ನೋಡ್ದೆ ಅಲ್ವಾ, ಈಗ ಶುರು ಮಾಡು ನಿನ್ನ ಕೆಲಸ, ತೋರಿಸು ಅಂತಂದ್ರು. ಅಂದರೆ ನೀನು ಕೆಲಸ ತೋರಿಸು ಇದರಲ್ಲಿ ಅಂದರು. ನಾನು ಮಾಡ್ತಾ ಇದ್ರೆ ಅವರು ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ ನನಗೆ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಸುಮಾರು ಒಂದು 20 ನಿಮಿಷಗಳ ಕಾಲ ಕೆಲಸ ಮಾಡಿದ್ಮೇಲಂತೂ ನನಗೆ ಸುಸ್ತಾಗೋಯ್ತು. ಆಗ ನನ್ನ ಹತ್ತಿರ ಹೀಗೆ ಹೇಳಿದ್ರು, ಸುಶಾಂತ್ ನೀನು ತುಂಬ ಚೆನ್ನಾಗಿ ಮಾಡಿದೆ, ನಾನು ಅಂದ್ಕೊಂಡದಕ್ಕಿಂತ ಚೆನ್ನಾಗಿ ಮಾಡಿದೆ, ನೀನು ಇಷ್ಟೊಂದು ಚೆನ್ನಾಗಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಬಿಡಪ್ಪ, ಸೂಪರಾಗಿ ಮಾಡಿದೆ ಅಂತ ಹೇಳಿದ್ರು. ನನಗೆ ಒಳಗೆ ಒಂಥರ ಖುಷಿ ಖುಷಿ ಖುಷಿ. ಸರಿ ನಡಿ, ಮಾಡಿ ಸುಸ್ತಾಗಿರುತ್ತೀಯ ಅಂತ ಹಾಲ್ಗೆ ಕರ್ಕೊಂಬಂದ್ರು. ಹೋಗು ಫ್ರೆಶ್ ಅಪ್ ಆಗ್ಬಾ, ಹೋಗಿ ಸ್ನಾನಾನಾದ್ರೂ ಮುಖನಾದ್ರೂ ತೊಳ್ಕೊಂಬಾ, ಏನಾದರೂ ತಿನ್ನುವಂತೆ ಅಂದ್ರು. ಆ ಕೂಡಲೇ ಅವ್ರು ಕೊಟ್ಟ ಟವಲನ್ನು ತಗೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಅವ್ರು ನನಗೆ ತಿನ್ನೋದಕ್ಕೆ ಫ್ರೂಟ್ ಸಲಾಡ್ ಮಾಡಿಟ್ಟಿದ್ರು. ಅದನ್ನು ತಿಂದು ಹಾಗೆ ಸೋಫಾದ ಮೇಲೆ ಸುಸ್ತಾಗಿ ಮಲ್ಕೊಂಡ್ಬಿಟ್ಟೆ. ಅವರು ಕೂಡ ನನ್ನನ್ನು ಡಿಸ್ಟರ್ಬ್ ಮಾಡಲಿಲ್ಲ. ನಾನು 1-2 ಗಂಟೆ ಮಲಗಿದೆ, ಮೇಲೆದ್ದೆ. ಆಗ ಅವರು ಪಕ್ಕದ ಸೋಫಾದಲ್ಲಿ ಕುಳಿತು ಟಿವಿಯನ್ನು ನೋಡ್ತಾ ಇದ್ರು. ಆಂಟಿ ಮಾತಾಡ್ಸಿದ್ರು. ಆಮೇಲೆ ನಾನು ನಮ್ಮ ಮನೆಗೆ ಹೊರಟೋದೆ. ಇಷ್ಟು ಬೇಗ ಹೋಗ್ತೀಯಾ ಅಂತ ನನ್ನನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ನಾನು ಹೊರಡ್ತೀನಿ ಅಂಥೇಳಿ ಅಲ್ಲಿಂದ ಹೊರಟೆ. ಅಂದಾಗೆ ಆಂಟಿ ನನಗೇನು ತೋರಿಸಿದ್ರು, ನಾನು ಬೆಡ್ರೂಮ್ ಯಾಕೆ ಹೋದೆ, ನನ್ನನ್ನು ಯಾಕೆ ಕರೆದ್ರು ಗೊತ್ತಾ ನಿಮಗೆ? ಕಮೆಂಟ್ ಮಾಡೋಕ್ಕಾಗುತ್ತಾ? ನಾನು ಯಾಕೆ ಹೋದೆ, ಅಷ್ಟು ಚೆನ್ನಾಗಿ ಮಾಡಿದ ಕೆಲಸ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ನೀವು ಅಂದ್ಕೊಂಡಂತೆ ಏನೂ ಇಲ್ಲ ಬಿಡ್ರಿ.
ಆಂಟಿ ಬೆಡ್ರೂಮಿಗೆ ಕರ್ಕೊಂಡು ಹೋದ ತಕ್ಷಣ ತನ್ನನ್ನು ಎತ್ಕೊಳ್ಳೋಕೆ ಹೇಳಿದ್ದು ಅಟ್ಟದ ಮೇಲೆ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ತೆಗಿಯೋದಕ್ಕೆ ನನ್ನನ್ನು ಎತ್ಕೊಳ್ಳೋದಕ್ಕೆ ಹೇಳಿದ್ರು. ನನ್ನನ್ನೇ ತೆಗಿ ಅಂತ ಹೇಳಿದ್ದೆ, ತೆಗೆದಿದ್ದೆ. ಆದರೆ ಅವರು ಹೇಳಲಿಲ್ಲ, ನೇರವಾಗಿ ಎತ್ತು ಅಂತಂದಾಗ ಎತ್ಕೊಂಡೆ. ಅದಾದ್ಮೇಲೆ ತೋರಿಸಿದ್ರು, ಈಗ ನೀನು ಮಾಡಬೇಕಾದ ಕೆಲಸ ಇದೆ ಅಂಥೇಳಿ ಫ್ಯಾನ್ ಕಡೆ ತೋರಿಸಿದ್ರು. ಫ್ಯಾನ್ ತಿರುಗ್ತಾ ಇಲ್ಲ ಅಂಥೇಳಿ ಹೇಳಿದ್ರು. ಓ, ನಾನಿಷ್ಟೇನಾ ಅಂತ ಆ ಕೆಲಸವನ್ನು ಶುರು ಮಾಡಿದೆ. ನಾನು ಏನಿನ ಹತ್ತಿ ಮೇಲ್ ಹೋದೆ. ಆಗ ನಾನು ಫ್ಯಾನ್ ಬಿಚ್ಚಿ ಕೆಳಗಿಟ್ಟು ಅದರ ಕೆಪಾಸಿಟರ್ ಫೇಲ್ ಆಗಿದ್ರೆ ಹೊಸ ಕೆಪಾಸಿಟರ್ ಹಾಕಿ ಮತ್ತೆ ಫಿಕ್ಸ್ ಮಾಡಿದೆ. ಹಾಗೆ ಸುಮಾರು ಒಂದು 20 ನಿಮಿಷ ಸಮಯ ಹಿಡಿತು ಅದನ್ನೆಲ್ಲ ರಿಪೇರಿ ಮಾಡೋದಕ್ಕೆ. ಆದರೆ ನಾನು ಕೆಲಸ ಮಾಡ್ತಾ ಇರೋ ಸಮಯದಲ್ಲೇ ಅವರು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾ ಇದ್ರು. ನಾನು ಕೂಡ ಅವ್ರು ಹೇಳಿದಂತೆಯೇ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡೋದಕ್ಕೆ ಶುರು ಮಾಡಿದೆ. ನನಗೂ ಗೊತ್ತು ಹೇಗೆ ಮಾಡಬೇಕು ಅಂತ. ಆದರೆ ಅವ್ರು ಹೇಳಿದಾಗ ಮಾಡದೇ ಇದ್ರೆ ಅವ್ರಿಗೆ ಬೇಸರವಾಗುತ್ತೆ ಅಂಥೇಳಿ ಅವ್ರು ಹೇಗೆ ಹೇಳ್ತಾರೋ ಹಾಗೇನೆ ಮಾಡಿದೆ. ಅವ್ರು ಹೇಳ್ತಾ ಇದ್ರೆ ಬೇಡ ಅಂತಂದೆ, ಓಕೆ ಓಕೆ ಅಂತ ಮಾಡ್ತಾ ಇದ್ದೆ. ಆದರೆ ಅವ್ರು ಹೇಳ್ದಂತೆ ಅಲ್ಲ, ನಾನು ನನ್ನದೇ ಶೈಲಿನಲ್ಲಿ ಕೆಲಸ ಮುಗಿಸ್ದೆ. ಅವ್ರು ಮಾತ್ರ ತುಂಬ ಸಂತೋಷಪಟ್ಟರು. ನಾನು ಆ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು. ಯಾಕಂದರೆ 1-2 ದಿನದಿಂದ ಅವ್ರ ಮನೆಯಲ್ಲಿರೋ ಫ್ಯಾನ್ ತಿರುಗ್ತಾ ಇರಲಿಲ್ಲ, ಹಾಲ್ನಲ್ಲೇ ಮಲಗ್ತಾ ಇದ್ವಿ ಅಂತ ಹೇಳಿದ್ರು. ನಾನು ಅದನ್ನು ಸರಿಪಡಿಸಿದ ಮೇಲೆ ಇನ್ನೂ ಹಾಯಾಗಿ ಬೆಡ್ರೂಮಲ್ಲೇ ಮಲಗಬಹುದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಸುಶಾಂತ್ ನಿನ್ನಲ್ಲಿ ಇಷ್ಟೊಂದು ಒಳ್ಳೆಯ ಕೆಲಸಗಾರಿಕೆ ಇದೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಅವರು ಕೂಡ ತುಂಬ ಖುಷಿಪಟ್ಟರು. ಹಾಗೆ ಯಾವುದೇ ಸಣ್ಣ ಕೆಲಸ ಇದ್ರೂ ಕೂಡ ನನ್ನನ್ನು ಕರೆದು ಕೆಲಸ ಮಾಡ್ಕೊಳ್ತಾ ಇದ್ರು. ನಾನು ಕೂಡ ಬೇಡ ಅಂದೆ, ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ಕೊಡ್ತಾ ಇದ್ದೆ. ಆ ದಂಪತಿಗಳು ನಮ್ಮ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಬೆರೆತಿದ್ರು. ನಿಮಗೆ ಡೌಟ್ ಬರ್ಬೋದು, ಅವ್ರ ಹಸ್ಬೆಂಡ್ ಇದ್ದಾರಲ್ಲ ಅವರೇ ಮಾಡ್ಬೋದಿತ್ತಲ್ವಾ ಅಂತ. ಆದರೆ ಅವರು ಜಾಬ್ಗೆ ಹೋಗಿ ಬರುವ ಹೊತ್ತಿಗೆ ರಾತ್ರಿ ಸುಮಾರು 9-10 ಗಂಟೆ ಆಗ್ತಾ ಇತ್ತು. ಬಂದ ಮೇಲೆ ಅವರು ಸುಸ್ತಾಗಿರ್ತಾ ಇದ್ರು. ಅದಕ್ಕಾಗಿ ಅವರು ಒಂದಿನ ರಜೆ ಸಿಕ್ಕಾಗ ಒಂದು ಸಮಯ ನೋಡಿಕೊಂಡು ಮಾಡ್ತೀನಿ ಅಂತ ಹೇಳಿದ್ರಂತೆ. ಆದರೆ ಸಮಯ ಸಿಗೋ ಮುನ್ನವೇ, ಅವರಿಗೆ ರಜೆ ಸಿಗೋ ಮುನ್ನವೇ ಏನಪ್ಪ ಅಂದರೆ ನನ್ನ ಹತ್ತಿರ ಮಾಡಿ ಕೇಳಿದ್ರು. ನಾನು ಮಾಡಿಕೊಟ್ಟೆ. ಅದರಲ್ಲಿ ತಪ್ಪೇನಿದೆ ಅಲ್ವಾ? ಅವರು ಕೂಡ ನಮ್ಮ ಅಪ್ಪ ಅಮ್ಮ ಜೊತೆ ತುಂಬ ಚೆನ್ನಾಗಿ ಬೆರೀತಾ ಇದ್ರು, ಪರಿಚಯಸ್ಥರಾಗ್ಬಿಟ್ಟಿದ್ರು. ಅವರು ಬಾಡಿಗೆಗಿದ್ರು, ನಮ್ಮ ಮನೆಯವ್ರ ಹಾಗೇನೇ ಇರ್ತಾ ಇದ್ರು. ನಮ್ಮ ಅಪ್ಪ ಅಮ್ಮ ಕೂಡ ಅವರನ್ನ ಬಾಡಿಗೆದಾರರು ಅಂತ ನೋಡಿದ್ರೆ ಮನೆಯವರಂತೆ ಕಾಣಿಸ್ತಿದ್ರು. ಹೀಗೆ ಯಾರೇ ಆಗಲಿ ತಮ್ಮ ಅಕ್ಕಪಕ್ಕದವ್ರ ಜೊತೆ ಭೇದ ಭಾವ ಇಲ್ಲದೆ, ಓನರ್ ಬಾಡಿಗೆದಾರ ಅಂತನೋ ವ್ಯತ್ಯಾಸವಿಲ್ಲದೆ ಬೆರೀತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಏನಾದರೂ ಅಗತ್ಯ ಇದ್ದಾಗ ಅಕ್ಕಪಕ್ಕದವ್ರ ಜೊತೆ ಹಂಚಿಕೊಂಡು ಆ ಅಗತ್ಯಗಳನ್ನು ಪೂರೈಸ್ಕೊಳ್ಬೇಕು. ಏನಂತೀರಾ ನೀವು? ಆಗಲೇ ಬಾಂಧವ್ಯಗಳು ಗಟ್ಟಿ ಆಗ್ತವೆ. ನಿಮ್ಮಲ್ಲಿ ಯಾರಾದರೂ ಇಂತಹ ಫ್ಯಾಮಿಲಿಗಳ ಜೊತೆ ಫ್ರೆಂಡ್ಶಿಪ್ ಹೊಂದಿದ್ರೆ ಕಮೆಂಟ್ ಮಾಡಿ. ಇನ್ನಷ್ಟು ಒಳ್ಳೆಯ ವಿಡಿಯೋಗಳಿಗಾಗಿ, ಒಳ್ಳೆಯ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲ ರಸಿಕ ಪ್ರಿಯರಿಗೆ ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ, ಲೈಕ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಒಳ್ಳೆಯ ವಿಡಿಯೋಗಳೊಂದಿಗೆ ಬರ್ತೇವೆ. ಧನ್ಯವಾದಗಳು. ಸಿ ಯು.